सारे चिंते हैं एल्डन वाला जाते रहेगा एल्डन क्या जो चिंते हैं चिंते क्या इन्हें बाप असली तो उनको ಗೊತ್ತರ ಕೇಳಿ ಹಾಯ್ ಹಲೋ ನಮಸ್ತೆ ನಿಮ್ಮೆಲ್ಲರಿಗೂ ಹೇಗಿದ್ದೀರಾ? ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಓಕೆ, ಇದೆಂತದ ಅಂತನಾ ಸ್ವೀಟ್ ಬೇಕಾ ನಿಮಗೆ? ಓಕೆ, ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಜಾಕ್ ಫ್ರೂಟ್ ಇದೊಂದು ಸ್ನ್ಯಾಕ್ ಮಾಡುವ ಅಂತ ಹೊರಟಿದ್ದೀವಿ. ಮುಳ್ಕ ಗೊತ್ತಾ? ಅದೇ ಇಟ್ಸ್ ಸಮಥಿಂಗ್ ಲೈಕ್ ಸ್ವೀಟ್ ಡಿಶ್ ಟೈಪ್, ಸಣ್ಣ ಸಣ್ಣ ಲಡ್ಡು ಥರ. ಸೊ ಅದು ಮಾಡುವ ಅಂತ. ಲೆಟ್ಸ್ ಸ್ಟಾರ್ಟ್. ಈ ಜೋರು ಮಳೆಗೆ ನಾವೆಲ್ಲ ಗುಜ್ಜ ಕಟ್ ಮಾಡ್ತಿದ್ದೀವಿ. ಜಾಕ್ ಫ್ರೂಟ್ ಇದು ಮುಳ್ಕ ಮಾಡುವ ಅಂತ. ಸಯ ದೊಡ್ಡ ಕತ್ತಿ ಬಂತು, ರೆಡಿ ಮಾಡುವ. ನನ್ನ ಫೇವ್ರೆಟ್ ಫ್ರೂಟು. ಮುಳ್ಕ ತಿನ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಈ ಥರ ತಿಂತೀನಿ. ಹೀಗೆ ಮಾಡಿ ಹೀಗೆ ತೆಗಿಬೇಕು. ಆಮೇಲೆ ತೇಲಾಡೋಸ್ सारे चिंते हैं ಬೇಕಂದ್ರೆ ಬೆಲ್ಲ ಬೇಡ. ನಾವು ತೆಗೆದುಕಾಲಿ ನೆಪ ಮಾತ್ರ ಅಮ್ಮ 3-4 ತಿಂದಾಗಿದೆ ಆಲ್ರೆಡಿ. ಹಲ್ಲು ಮಾಡ್ಬೋದಾ? ಹಲ್ಲು ಏನಾಗ್ತದೆ ಗೋಡೆಲ್ಲ ಅದೇ ಜೋರು ಮಳೆ ಬರ್ತುಂಟು. ಆಗಿದೆ ಕ್ಲೀನಿಂಗ್ ಎಲ್ಲ. ಅದು ಸೀಡ್ಸ್ನ ಸಪ್ರೇಟ್ ಮಾಡಿದ್ವಿ. ಈಗ ಮುಳ್ಕ ಮಾಡಲಿಕ್ಕೆ ಒಂದು ಸ್ವಲ್ಪ ಹೊತ್ತಲ್ಲಿ. ಆ್ಯಂಡ್ ಕೈ ನೋಡಿ, ಸ್ವಲ್ಪ ಹೊತ್ತಾದ್ಮೇಲೆ ಸಿಗ್ತೀನಿ. ಇದೆಲ್ಲ ತೆಗೆದಾದ್ಮೇಲೆ ಇಂದ ಮುಳ್ಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇಲ್ಲಿ ಅದೇ ಕ್ಲೀನ್ ಮಾಡಿದ್ದು ಗುಜ್ಜ. ಇದು
ಜಾಕ್ ಫ್ರೂಟ್ ಅದು ಅಂತ 8 ಲೋಟ ಅಕ್ಕಿ ಇಟ್ಟಿದ್ರು, ನೆನೆಸಿ ಇಟ್ಟಿದ್ರು. 3 ಗಂಟೆಗೆ ನೆನೆಸಿ ಇಟ್ಟಿದ್ದಾರೆ. ಮತ್ತು ಇಲ್ಲಿ ಗ್ರೇಟೆಡ್ ಕೋಕೋನಟ್ ಆ್ಯಂಡ್ ಚಾಪ್ಡ್ ಕೋಕೋನಟ್ ಈ ಥರ ಅಂತ ತುರಿ ಇದೆ ಅಲ್ಲ ಆ ಥರ ರೆಡಿ ಮಾಡಿರಬೇಕು. ಇದೀಗ ಗ್ರೈಂಡ್ ಮಾಡಬೇಕು. ಕಾಳು ಮೆಣಸು ತಗೊಂಡಿದ್ದಾರೆ. ಸ್ವಲ್ಪ ಅರಿಶಿನ ಬಿಡಿ, ನಂಜೆ ಆಗ್ಬಾರ್ದು ಅಂತ ಹೇಳಿ. ಇಷ್ಟು ಏಲಕ್ಕಿನ ತಗೊಬೇಕು. ಇಷ್ಟು ಐಟಮ್ಸ್ನ ಗ್ರೈಂಡ್ ಮಾಡಬೇಕು. ಮಿಕ್ಸಿಯಲ್ಲಾದರೆ ಮಿಕ್ಸಿಯಲ್ಲಿ, ಗ್ರೈಂಡರ್ ಅಲ್ಲದೆ ಗ್ರೈಂಡರ್ ಸಣ್ಣ ಮಾಡಿ ಪೇಸ್ಟ್ ಮಾಡಿ. ಇಲ್ಲಿ ಮಿಕ್ಸಿಯಲ್ಲೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ. ಅವರಲ್ಲಿ ಮಾಡ್ತಿದ್ದಾರೆ, ನಾನು ತಿಂತಿದ್ದೀನಿ. ಇಲ್ಲಿ ಮಿಕ್ಸ್ ಎಲ್ಲ ಮಾಡಿ ಆಯಿತು. ಈಗ ಅದು ತೆಂಗಿನಕಾಯಿ ಎಂತ ಕೊಕೊನಟ್, ಅದೇ ಕೊಕೊನಟ್ ಎಂತ ಅದು ಒಣ ಕೊಬ್ಬರಿ ಹಾಕಿದ್ದಾರೆ. ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡಲಿಕ್ಕಲ್ಲ. ಹೌದು, ಫ್ರೈ ಮಾಡಲಿಕ್ಕೆ. ಫಸ್ಟ್ ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಹಾಕಿದ್ದಾರೆ. ನೆಕ್ಸ್ಟ್ ಈ ಬ್ಯಾಟರ್ನ ಸ್ವಲ್ಪ 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 ಅಂತ ಸಣ್ಣ ಸಣ್ಣ ಉಂಡೆ ಮಾಡಿ ಫ್ರೈ ಮಾಡೋದು. ಆ್ಯಂಡ್ ಅಷ್ಟೇ, ಮುಳ್ಕದ್ದು ಅಷ್ಟು ಜಾಸ್ತಿನೇ ಕೆಲಸ ಇಲ್ಲ, ಅದು ಕ್ಲೀನ್ ಮಾಡೋದೊಂದು ಕೆಲಸ ಅಷ್ಟೇ. ಅವು ಶೇಪ್ ರೌಂಡ್ ಬರೋಡತ್ತೆ. ರೌಂಡ್ ಬರ್ಪುಜಿ ಅವು ಉಂದಾತ ರೌಂಡ್ ಬರ್ಪುಜಿ ಅಮ್ಮ ಗೋಳಿ ಬಜ್ಜಂದಿರಂದ ಅವು ಬಂದ ನೀರು ಹಾಪ್ನತ ಅವು ಕಡೆ. ಓಕೆ, ಮುಳ್ಕದು ಫಸ್ಟ್ ಬ್ಯಾಚ್ ರೆಡಿ. ಮತ್ತು ಟೇಸ್ಟ್ ಮಾಡಿ ನೋಡುವ ಹೇಗೆ ಆಗ್ತದೆ. ನಾನು ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು, ಯಾಕಂದರೆ ನಾನು ತಿನ್ನೋದಿಲ್ಲ, ಇದೆಲ್ಲ ಮಾಡ್ತಿದ್ರು ತಿನ್ನೋದಿಲ್ಲ. ಈಗ ಆಂಟಿಯ ಒತ್ತಾಯಕ್ಕೆ ತಿನ್ನೋದು. ಹೌದು, ಈಗ ನಾನು ಟ್ರೈ ಮಾಡ್ತಿದ್ದೀನಿ. ಫ್ರೈ ಮಾಡಲಿಕ್ಕೆ ನೋಡುವ ಯಾವ ಥರ ಶೇಪ್ ಬರ್ತದೆ ಅಂತ. ಆಂಟಿ ಫ್ರೈ ಮಾಡುವಾಗ ಬೇರೆ ಬೇರೆ ಶೇಪ್ ಬರ್ತದೆ. ಈಗ ನಾನು ಅವು ತಿಂಡಿತಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ನಾವು. ಅವು ಭಾಗ ಮಲ್ತಿತ್ತು. ಹಾಂ ತಿನ್ನೋಡ್ತೀವಿ ಓಡ್ಬೇಕೇನ ಎಂಚ ಆತಂತಲ್ಲ. ಚಂದನ ಪೊರ್ಲ ಹತ್ತದೆ. ಈಗ ನಾನು ಟೇಸ್ಟ್ ಮಾಡಿದೆ, ಚಂದ ಉಂಟು, ಸಾರಿ ಒಳ್ಳೆದುಂಟು. ಟೇಸ್ಟ್ ಆಗಿದಾ? ಹೌದು. ತಿನ್ನಿ, ಒಳ್ಳೆಗಡೆ ಈ ಥರ ಉಂಟು. ಟ್ರೈ ಮಾಡಿ ಮನೆಯಲ್ಲಿ, ರೈನಿ ಸೀಸನ್ಸಿಗೆ ಒಳ್ಳೆದಾಗ್ತದೆ. ಇದು ಆಂಟಿ ಮಾಡಿದ್ದು, ಈಗ ನಾನು ಮಾಡಿದ್ದು. ಒಬ್ಬೊಬ್ರದ್ದು ಒಂದೊಂದೊಂದೊಂದು ಶೇಪ್. ಓಕೆ, ನೋಡಿದ್ರಿ ಅಲ್ಲ, ಸಿಂಪಲ್ ಆಗಿ ಮುಳ್ಕ ರೆಸಿಪಿ ಇವತ್ತು ಮಾಡಿದ್ದು. ಆ್ಯಂಡ್ ವಾಟ್ ಎಲ್ಸ್. ಓಕೆ, ಸ್ವಲ್ಪ ಸ್ವಲ್ಪ ಮಳೆದು ಶಬ್ದ ಬರ್ತುಂಟು. ಈಗ ಮಳೆ ಎಲ್ಲ ಕಂಟಿನ್ಯೂಸ್ ಅಲ್ಲ, ಏನು ಬ್ರೇಕೇ ಇಲ್ಲ ಅದಕ್ಕೆ. ಐ ಆಮ್ ಫೀಲಿಂಗ್ ಸ್ಕ್ಯಾರ್ಡ್ ಕಿ ಆಗಸ್ಟ್ 18ಗೆ ಅಂತ ಆಗ್ತದಂತ. ಅಮ್ಮನಿಗೂ ಅದೇ ಆಗ್ತುಂಟು, ಈಗ ಮಳೆ ಬರ್ತದಾ ಇಲ್ವಾ ಅಂತ ಹೇಳಿ. ಓಕೆ, ಅದೇ ಎಂತ ಆಂಟಿ ಏನಿಲ್ಲ. ಈಗ ಹೇಗೂ ನಾವು ಸ್ವಲ್ಪ ದಿವಸ ಇದ್ದೀವಲ್ಲ, ಸೊ ಎಲ್ಲ ಮುಳ್ಕ ಪತ್ರಡೆ ಅದೇ ಫುಲ್ ಡಿಶಸ್ ಎಲ್ಲ ಇರ್ತದಲ್ಲ, ಅದೆಲ್ಲ ಮಾಡಿ ತಿಂದು ಹೋಗೋದು ಅಂತ. ಮತ್ತು ಅಲ್ಲಿ ಹೋಗಿ ಆದಮೇಲೆ ನಮಗೆ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ವಿ ಆರ್ ನಾಟ್ ಅಷ್ಟು ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಸೊ ಇಲ್ಲಿ ಆಂಟಿಗೆ ನಾಲೆಜ್ ಉಂಟಲ್ಲ, ಸೊ ಮಾಡಿಕೊಡ್ತಾರೆ. ನಾವು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡೋದು ಅದರಲ್ಲೇ. ಓಕೆ, ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬಾಯ್.